ಅದಿತಿಯ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ನ ಹೇಗೆ ಪ್ಲ್ಯಾನ್ ಮಾಡ್ತೀನಿ ಆ್ಯಂಡ್ ಅದಿತಿಗೆ ಈಗ 30 ಮಂತ್ಸ್ ಅಂತಂದರೆ 2.5 ಇಯರ್ಸ್ ಯಾವ ರೀತಿ ಪ್ಲ್ಯಾನ್ ಮಾಡ್ತೀನಿ ಆ್ಯಂಡ್ ಪ್ರತಿದಿನ ಯಾವ ರೀತಿ ಆ್ಯಕ್ಟಿವಿಟೀಸ್ ಇರುತ್ತೆ ಆ್ಯಂಡ್ ಯಾವ ಒಂದು ಮೈಲ್ಸ್ಟೋನ್ಗೆ ರೀಚ್ ಮಾಡುವಂತಹ ಆ್ಯಕ್ಟಿವಿಟೀಸ್ನ ಹೇಗೆಲ್ಲ ಪ್ಲ್ಯಾನ್ ಮಾಡ್ಕೊಳ್ತೀನಿ ಆ್ಯಂಡ್ ಈಗ ಅದಿತಿ ಯಾವ ಲೆವೆಲಲ್ಲಿದ್ದಾರೆ, ಈಗ ಸೆಕೆಂಡ್ ಬೇಬಿ ಲಿಟಲ್ ಇರೋದ್ರಿಂದ ಹೇಗೆ ಮೇಂಟೈನ್ ಮಾಡ್ತಿದ್ದೀನಿ ಅದಿತಿಗೆ ಹೇಳ್ಕೊಡೋದಿರ್ಬೋದು, ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡೋದಿರ್ಬೋದು, ಅದನ್ನು ಎಕ್ಸಿಕ್ಯೂಷನ್ ಮಾಡೋದಿರ್ಬೋದು ಆ್ಯಂಡ್ ಪ್ರತಿದಿನ ಎಷ್ಟು ಟೈಮ್ನ ನಾನು ಅದಿತಿ ಜೊತೆ ಸ್ಪೆಂಡ್ ಮಾಡ್ತಿದ್ದೀನಿ ಇನ್ ಹೋಮ್ ಸ್ಕೂಲಿಂಗ್ ಅಂತ ಕಂಪ್ಲೀಟ್ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಸ್ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮಗರ ಆಮೇಲೆ ಪೊಟ್ಯಾಟೊ 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 ಅಲ್ಲ ಹ್ಮ್ ಇದನ್ನು ಏನಿದೆ ನೀವೇ ನೋಡಿ. ಗೊತ್ತಿಲ್ಲ. ಏನಿದು? ಬಟರ್ ಫ್ರೂಟು. ಬಟರ್ ಫ್ರೂಟು. ಇದೇನಿದು? ದಾಳಿಂಬೆ. ಅದೆಲ್ಲ ತಂದಿದ್ದೆ. ಇದೇನಿದು? ಆ್ಯಪಲ್ಲು. ಆ್ಯಪಲ್. ಇದು ತಗೊಂಬಂದ್ಬಿಟ್ಟಿದ್ದೀರಾ? ಇದೆಂತ ಫ್ರೂಟು? ಗೊತ್ತಿಲ್ಲ. ಪ ಏನಕ್ಕೆ ಇಷ್ಟೊಂದು ತಂದಿದ್ದೀರಾ? ಸುಮ್ಮನೆ. ಕೃವಿ ಏನಕ್ಕೆ ಇಷ್ಟೊಂದು? ಮ್ಯಾಂಗೋ ಇಲ್ಲ, ನಾನು ತಿನ್ನಂಗೆ ಇಲ್ಲ, ಯಾಕೆ ತಗೊಂಬಂದ್ರಿ? ನಾನು ತಿಂತೀನಿ ಅಂತ ತಗೊಂಬಂದಿದ್ದು. ನಾನು ತಿಂತೀನಿ. ನನ್ನನ್ನು ಬಿಟ್ಟು ತಿಂತೀರಾ? ನೋಡೆ ನಾನು ಮ್ಯಾಂಗೋ ತಿನ್ನಂಗಿಲ್ಲ, ಯಾಕೆ ತಗೊಂಬಂದ್ರಿ? ನಾನು ತಿನ್ನಕ್ಕೆ ತಗೊಂಬಂದಿರೋದು. ಅದಿತಿ ಮ್ಯಾಂಗೋ ತಂದು ಯಾಕೆ ಅದಿತಿ ಹೊಟ್ಟೆ ಉರಿಸ್ತೀರಾ? ನಾನು ತಿನ್ಬೇಕು ಏನಾ? ಕೊಡು. ಫಸ್ಟ್ ಮಮ್ಮು ತಿನ್ನಿ, ಅದನ್ನ ಅದೆಲ್ಲ ಮಾಡ್ಬಾರ್ದು, ಹಂಗೆಲ್ಲ ಮಾಡಬಾರ್ದು, ಹಣ್ಣಾಗೈತದ. ನಂಗೆ ಬಟರ್ ಫ್ರೂಟ್ ಜ್ಯೂಸ್ ಮಾಡ್ಕೊಡಿ ಸಂಜೆ. ಅದಿತಿ ನಾನು ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀನಿ. ಒಂದು ಬಟರ್ ಫ್ರೂಟ್ ಜ್ಯೂಸ್ 100 ರೂಪೀಸ್. ದಾಳಿಂಬೆ ಚೆನ್ನಾಗಿದಾರ? ದಾಳಿಂಬೆ ಚೆನ್ನಾಗಿದೆ. ಇದು ಅದು ಚೆನ್ನಾಗಿದೆ. ಇದು ಅದು ಬಟರ್ ಫ್ರೂಟ್ ಅದು ಹಣ್ಣಾಗ್ಬಿಟ್ಟೆ, ಜ್ಯೂಸ್ ಮಾಡ್ಬಿಡು. ಬೇಕು ಅಂತಾನೆ ಹಣ್ಣಾಗಿರೋದು. ಆ್ಯಪಲ್ ಇನ್ನೂ ರೆಡ್ ಇರೋ ತರ್ಬೇಕು ತಾನೆ? ಅದನ್ನು ತಿನ್ಬಿಟ್ಟು ಆಮೇಲೆ ಹೇಳು. ಇದು ರವೆ ರವೆ ಥರ ಇರಲ್ಲ, ಮತ್ತೆ ಇನ್ಯಾವುದು ಇನ್ನೂ ರೆಡ್ ಇರುತ್ತೆ, ಅದು ರವೆ ರವೆ ಥರ ಇರುತ್ತೆ. ಅದು ಚೆನ್ನಾಗಿರತ್ತಂದ್ರೆ ಇದು ಎಂತ ಇಷ್ಟೊಂದು ಅಣ್ಣ? ಹಂಗೆಲ್ಲ ಮಾಡಿದ್ರೆ ಏನು ಇಷ್ಟೊಂದು ಹಣ್ಣಾಗಿರುತ್ತೆ ಅಂದಿದ್ದೀರಾ? ಏನ ಪಪ್ಪಾಯ ನಿಮ್ಮ ಗಟ್ಟಿ ಥರ. ನೀವು ತಿನ್ನೋದೇ ಇಬ್ರು, ನಾನು ತಿನ್ಬೋದು ಆ್ಯಕ್ಚುಲಿ ಪಪ್ಪಾಯ. ನಾನು ತಿನ್ಬೇಕು. ನಂಗೆ ಪಪ್ಪಾಯ ಅಂದರೆ ತುಂಬ ಫೇವ್ರೆಟು. ನಂಗೆ ಫೇವ್ರೆಟ್. ಇಬ್ರಿಗೂ 3 ಜನನು ತಿನ್ನೋದು. ನಾನು ನೀವು ಯಾರು ತಿನ್ನಂಗಿಲ್ಲ, ನಾನು ಒಬ್ಬನಿಗೆ ಅಷ್ಟೇ ತಂದಿರೋದು. ತುಂಬ ಬೇಜಾರಾಯ್ತೈತೆ. ನೋಡು ಡಾಡ ಹೆಂಗಂದ್ರು. ಬಟ್ಟೆ ಹೇಗೆ ಬಿಚ್ಕೊಂತಿದ್ದಿ? ಬಿಚ್ಕೋಬಾರ್ದಂಗೆಲ್ಲ. ಇಲ್ಲಿ ಬಿಟ್ಕೊಂಡೆ. ಡ್ಯಾಡ ಹಾಕ್ತಾರೆ ಹೋಗಿ. ಡ್ಯಾಡ ಹಂಗಂದ್ರಲ್ಲ, ನಂಗೆ ತುಂಬ ಬೇಜಾರಾಯ್ತು ಅದಿತಿ. ಹೆಂಗೆ? ನನ್ಗೆ ಮಾತ್ರ ನಿಮ್ಗಿಲ್ಲ ಅಂತಂದ್ರಲ್ಲ. ನನ್ನ ಮಗಳ ಕಣ್ಣು ನೋಡಿ ಹೊಟ್ಟೆ ಹೊಡೆದೋಯ್ತು. ಏನು ಕಣ್ಣು? ಅದಕ್ಕೆ ಹೊಡೆದು. ಏನು ಕಣ್ಣು? ಎಲ್ಲ ಬ್ಲಡ್ ಇಲ್ದಂಗೆ. ನನಗೂ ಅದೇ ಫೀಲ್ ಆಗ್ತಿದೆ. ಸಿನಿಮಾ ಕಣ್ಣು ತೋರಿಸಿ. ತಿನ್ಬೇಡ, ಸುಬ್ಬಿ ಥರ ಆಡು. ತಿಂತೀನಿ. ಬೇಡ, ಏನು ತಿನ್ಬೇಡ, ಬಿಡು. ತಿಂತೀನಿ. ತಿಂತೀಯ ಬಾರಿ ನೀ. ಅಮ್ಮ ನೋಡು ಗಿಂಟದು. ಓಹೋ, ಬಾಯಿಲಿ ಸ್ವಲ್ಪ ಹತ್ರಕ್ಕೆ. ಬಾಯಿಲಿ ಅದಕ್ಕೆ ಕೈಯಲ್ಲಿ ಇಡಬೇಡ, ಲಾಕ್ ಆಗದೆ ಹೇಳ್ತಾ ಇದ್ದೀನಿ, ಡೋರ್ ಹೊಡೆಯುತ್ತೆ ಅಂತ. ಮಂಗ ದಿಂಡೆ ಥರ ಆಡೋದು. ಹೆಂಗಾಡೋದು? ಮೊದಲನೇದಾಗಿ ಅದಿತಿಗೆ ನಾನು ಹೋಮ್ ಸ್ಕೂಲಿಂಗ್ ಶುರು ಮಾಡಿದ್ದು ಫ್ರಮ್ ಬರ್ತ್ ಅಂತಲೇ ಹೇಳಬಹುದು. ರೈಮ್ಸ್ ಇರಬಹುದು, ಜಾಸ್ತಿ ಹೆಚ್ಚಿಗೆ ಮಾತಾಡ್ತಿದ್ದೆ, ಕಮ್ಯುನಿಕೇಷನಲ್ಲಿ, ಸೋಷಿಯಲ್ ಸ್ಕಿಲ್ಸಲ್ಲಿ ಎಲ್ಲ ವರ್ಕ್ ಮಾಡ್ತಿದ್ದೆ. ಅದಾದಮೇಲೆ ಹೋಗ್ತಾ ಹೋಗ್ತಾ ಅರೌಂಡ್ 1.5 ಮಂತ್ಸ್ಗೆಲ್ಲ ಟೆಕ್ಸ್ಚರ್ಸ್ನ ಇಂಟ್ರೊಡ್ಯೂಸ್ ಮಾಡೋದು, 3 ತಿಂಗಳಿಗೆಲ್ಲ ಅದಿತಿನ ಟೈಮಿಗೆ ಹಾಕಿದಾಗ ಡಿಫ್ರೆಂಟ್ ಟೆಕ್ಸ್ಚರ್ಸ್ ಇರುವಂತಹ ಮೆಟೀರಿಯಲ್ಸ್ನ ಕೊಡೋದು, ರೈಮ್ಸ್ ಹೇಳೋದು. ಸೊ ಇದೇ ರೀತಿ ಕಲಿಕೆ ಶುರು ಆಯ್ತಾ ಹೋಯಿತು. ಆ್ಯಂಡ್ ಅವರು 11 ತಿಂಗಳಿಗೆಲ್ಲ ವರ್ಡ್ಸ್ನೆಲ್ಲ ಶುರು ಮಾಡಿದ್ರಲ್ಲ,
ಸೊ ಆವಾಗಲೇ ಒಂದು ಅಂದ್ಕೊಳ್ತಿದ್ದೆ ಹೋಮ್ ಸ್ಕೂಲಿಂಗ್ ಮಾಡೋಣ ಅಂತ. ಸೊ ಆವಾಗ ಶುರುವಾಗಿದ್ದು ರೈಮ್ಸ್ ಎಲ್ಲ. ಈಗ ಅದಿತಿಯ ರೈಮ್ಸ್ ಲಿಸ್ಟ್ ತುಂಬಾ ಇದೆ, ಅರೌಂಡ್ 30 to 40 ರೈಮ್ಸ್ ಹೇಳ್ತಾರೆ, ಇನ್ಕ್ಲೂಡಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್. ಇನ್ನೂ ಜಾಸ್ತಿನೇ ಇದೆ. ಸೊ ಆ ರೀತಿ ನಮ್ಮ ಹೋಮ್ ಸ್ಕೂಲಿಂಗ್ ಜರ್ನಿ ಶುರುವಾಗಿದ್ದು. ಈಗ ಅದಿತಿ ಮನೆಯಲ್ಲೇ ಕಂಪ್ಲೀಟ್ ಯಾವುದೇ ರೀತಿ ಸ್ಕೂಲಿಗೆ ಹೋಗ್ತಿಲ್ಲ. ಅದಿತಿ ಏಜ್ ಮಕ್ಕಳು ಸ್ಕೂಲ್ ಹೋಗೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಅದಿತಿನ ಸ್ಕೂಲ್ಗೆ ಹಾಕದೇ ಇರೋದ್ರಿಂದ ಅದಿತಿನ ಹೊರಗಡೆ ಹೋದಾಗ ಇನ್ವಾಲ್ವ್ಮೆಂಟ್ನ ನಾವು ಶುರು ಮಾಡಿದ್ದೀವಿ. ಎಕ್ಸಾಂಪಲ್, ಈಗ ಮಾರ್ಕೆಟ್ ಕರ್ಕೊಂಡು ಹೋಗೋದು, ಹಣ್ಣು ತರುವಾಗ ಕರ್ಕೊಂಡು ಹೋಗೋದು, ಡಿ ಮಾರ್ಟಿಗೆ ನಾವಾಗ ಶಾಪಿಂಗ್ ಹೋದಾಗ ಕರ್ಕೊಂಡು ಹೋಗೋದು. ಸೊ ಪ್ರತಿ ಪ್ಲೇಸ್ಗೂ ಕರ್ಕೊಂಡು ಹೋದಾಗ ಎಕ್ಸ್ಪ್ಲೋರೇಷನ್ ಮಾಡ್ದಂಗೆ ಆಗುತ್ತೆ. ಸೋಷಿಯಲ್ ಸ್ಕಿಲ್ ಆಸ್ಪೆಕ್ಟ್ನ ಬೆಳೆಸ್ದಂಗೆ ಆಗುತ್ತೆ. ಈಗ ಬೇರೆಯವ್ರ ಜೊತೆ ಮಾತಾಡೋದು, ಮನಿ ಟ್ರಾನ್ಸಾಕ್ಷನ್ನ ನಾವು ದುಡ್ಡು ಕೊಡೋದನ್ನ ಅದಿತಿ ಕೈಲಿ ಕೊಡಿಸ್ತೀವಿ. ಅವ್ರ ಹತ್ರ ಹೇಗೆ ಮಾತಾಡಬೇಕು. ಆ್ಯಂಡ್ ಕೆಳಗಡೆ ಹೋದಾಗ ಮಕ್ಳ ಜೊತೆ ಆಟ ಆಡ್ತಾರೆ. ಮುಂಚೆ ಥರ ನಾನು ಅದಿತಿನ ಕಂಪ್ಲೀಟಾಗಿ ಇನ್ವಾಲ್ವ್ ಮಾಡೋಕ್ಕಾಗ್ತಿಲ್ಲ. ಬೇರೆಯವ್ರ ಜೊತೆ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿಸೋದಿರ್ಬೋದು, ಕೆಳಗಡೆ ಕರ್ಕೊಂಡು ಹೋಗಿ ಆಟ ಆಡ್ಸೋದಿರ್ಬೋದು, ಅದನ್ನು ಮಾಡೋಕ್ಕಾಗ್ತಿಲ್ಲ. ಆದರೆ ಈಗ ಕ್ರುವಿ ಜೊತೆ ಅವ್ರು ಹೊರಗಡೆ ಹೋದಾಗೆಲ್ಲ ಅದಿತಿನ ಕರ್ಕೊಂಡು ಹೋಗ್ತಾರೆ. ಸೊ ಆ ಆಸ್ಪೆಕ್ಟಲ್ಲಿ ಸೋಷಿಯಲ್ ಸ್ಕಿಲ್ ಡೆವಲಪ್ ಆಗ್ತಿದೆ. ಆ್ಯಂಡ್ ಮನೆಗೆ ಯಾರಾದರೂ ಬಂದಾಗ ನಾನು ಹೇಳ್ಕೊಡ್ತೀನಿ, ಹೀಗೆ ಬಂದ್ರಾ, ಕಾಫಿ ಕುಡಿತೀರಾ, ಹೇಗೆ ಅಂತ. ಸ್ಟೋರಿ ಟೈಮಲ್ಲೇ ನಾನು ಅದಿತಿಗೆ ಹೇಳ್ಕೊಡ್ತಾ ಹೋಗ್ತೀನಿ. ಅಂತಂದರೆ ಯಾರಾದರೂ ಮನೆಗೆ ಬಂದರೆ ನಾವು ಮಾತಾಡಬೇಕು, ನಮ್ಮ ಹತ್ರ ಏನಿದೆಯೋ ಅದನ್ನು ಹಂಚ್ಕೊಂಡು ತಿನ್ನಬೇಕು, ಹಂಚೆ ತಿಂದರೆ ಸ್ವರ್ಗ ಸುಖ, ಈ ರೀತಿ ಹೇಳ್ತಾ ಅವ್ರಿಗೆ ಸೋಷಿಯಲ್ ಸ್ಕಿಲ್ ಕಾನ್ಸೆಪ್ಟ್ ಅರ್ಥ ಆಗ್ತಾ ಇದೆ. ಆಬ್ವಿಯಸ್ಲಿ ಈಗ ಮಕ್ಳುಗಳಿಗೆ ಶೇರಿಂಗ್ ಮಾಡೋದಕ್ಕೆ ಇಷ್ಟ ಆಗಲ್ಲ. ಯಾಕಂತಂದರೆ ನನ್ನ ವಸ್ತು ಎಲ್ಲಿ ಬೇರೆಯವ್ರಿಗೆ ಹೋಗ್ಬಿಡುತ್ತೋ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಒಂದು 5 ವರ್ಷದವರೆಗೂ ಕಂಪ್ಲೀಟಾಗಿ ಮಕ್ಕಳು ಶೇರ್ ಮಾಡಲ್ಲ. ದಟ್ ಈಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆದ್ರೂ ಈಗಲಿಂದನೇ ಹೇಳ್ಕೊಡ್ಬೇಕಾಗತ್ತೆ. ಸೊ ಅದನ್ನು ನಾನು ವರ್ಕ್ ಮಾಡ್ತಿದ್ದೀನಿ ಸೋಷಿಯಲ್ ಸ್ಕಿಲ್ ಆಸ್ಪೆಕ್ಟಲ್ಲಿ. ನೆಕ್ಸ್ಟ್ ಬೇರೆ ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಲೈಕ್ ಲ್ಯಾಂಗ್ವೇಜ್ ಇರಬಹುದು, ಕಮ್ಯುನಿಕೇಷನ್ ಇರಬಹುದು, ಫೈನ್ ಮೋಟರ್ ಸ್ಕಿಲ್, ಗ್ರಾಸ್ ಮೋಟರ್ ಸ್ಕಿಲ್ ಮತ್ತು ಇಮ್ಯಾಜಿನೇಷನ್, ಇಮಿಟೇಷನ್, ಇದನ್ನೆಲ್ಲನೂ ನಾನು ಪ್ರತಿದಿನದ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀನಿ. ಒಂದು ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಇವಾಗ ಸೆನ್ಸರಿ ಪ್ಲೇ ಆ್ಯಂಡ್ ಪ್ರೀ ರೈಟಿಂಗ್ ಆ್ಯಕ್ಟಿವಿಟೀಸ್. ಅಂತಂದರೆ ಪೆನ್ಸಿಲ್ ಹಿಡಿಯೋದಕ್ಕಿಂತ ಮುಂಚೆ ಅದಿತಿಗೆ ಬರಬೇಕಾಗಿರುವಂತಹ ಒಂದು ಹ್ಯಾಂಡ್ ಸ್ಟ್ರೆಂತ್ ಅಂತ ಏನು ಹೇಳ್ತೀವಿ, ಫೈನ್ ಮೋಟರ್ ಸ್ಕಿಲ್ಸ್ನ ನಾನು ಹೆಚ್ಚಿಗೆ ಹೊತ್ತು ಕೊಡ್ತಾ ಇದ್ದೀನಿ. ಪ್ರತಿದಿನ ಈ ರೀತಿಯಾದ ಒಂದು ಸಿಂಪಲ್ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿ ಅದಿತಿಗೆ ಆ ಒಂದು ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆಗೋದಕ್ಕೆ ನಾನು ಇನ್ವಾಲ್ವ್ ಮಾಡ್ತೀನಿ ಅದಿತಿನ. ಆ್ಯಂಡ್ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ವಿಚಾರಕ್ಕೆ ಬರೋದಾದರೆ ಚಾರ್ಟ್ಸ್ ಇರಬಹುದು, ಪಝಲ್ಸ್ ಇರ್ಬೋದು, ಪೆಗ್ ಬೋರ್ಡ್ಸ್ ಇರ್ಬೋದು, ಅದನ್ನು ಅದಿತಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇಂಟ್ರೊಡ್ಯೂಸ್ ಅಂತಂದರೆ ಆಲ್ರೆಡಿ ಇರುವಂತಹ ಟಾಯ್ಸ್ನ ನಾನು ರೊಟೇಷನ್ ಮಾಡ್ತೀನಿ. ಮಕ್ಕಳಿಗೆ ಒಂದೇ ಟಾಯ್ಸಲ್ಲಿ ಆಟಾಡಿ ಬೇಜಾರಾಗಿರುತ್ತೆ, ಎಲ್ಲ ಡಂಪ್ ಮಾಡಿ ಒಂದು ಬಾಸ್ಕೆಟಲ್ಲಿ ಹಾಕಿ ಇಟ್ಬಿಡ್ತೀವಿ ನಾವು. ಮಕ್ಕಳಿಗೆ ಕನ್ಫ್ಯೂಷನ್ ಆಗುತ್ತೆ, ಅವ್ರ ಬ್ರೈನ್ಗೂ ಸಹ ಕನ್ಫ್ಯೂಷನ್ ಆಗುತ್ತೆ ದಟ್ ಯಾವ ಟಾಯ್ಸಲ್ಲಿ ಆಟ ಆಡಬೇಕು ಅಂತ. ಸೊ ಪ್ರತಿದಿನ ನಾವು ಡಿಫ್ರೆಂಟ್ ಟಾಯ್ಸ್ನ ಕೊಟ್ಟಾಗ ಅವ್ರಿಗೆ ಓಕೆ ಇದನ್ನು ಆಟಾಡಿ ನಾನು ಎಷ್ಟೊಂದು ದಿನ ಆಯಿತು ಅಂತ ಮಕ್ಕಳು ಇಂಟ್ರೆಸ್ಟಲ್ಲಿ ಆಟ ಆಡ್ತಾರೆ. ಈ ಟಿಪ್ಸ್ನ ನೀವು ಫಾಲೋ ಮಾಡ್ಬೋದು. ಸೊ ಇವತ್ತು ನಾನು ಅದಿತಿಗೆ ಪ್ಲಾನ್ ಮಾಡಿದಂತಹ ಆ್ಯಕ್ಟಿವಿಟಿ ಸಿಸರ್ ಸ್ಕಿಲ್ ಆಲ್ರೆಡಿ ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅಂತಂದರೆ ಅದಿತಿಗೆ ಸಿಸರ್ನ ಕೊಟ್ಬಿಟ್ಟು ಕ್ಲೇನ ಕಟ್ ಮಾಡು ಅಂತ ಹೇಳ್ಕೊಡ್ತಾ ಇದ್ದೆ. ಆ್ಯಂಡ್ ಕ್ಲೇ ಪೇಪರ್, ನ್ಯೂಸ್ ಪೇಪರ್ನ ಮಾಡಿದ್ದೆ. ಇದು ಒಂದು ಸ್ವಲ್ಪ ಹಾರ್ಡ್ ಇದೆ ಪೇಪರ್, ಇದು ಕಲರ್ ಪೇಪರ್. ಇದನ್ನು ನಾನು ಡಿ ಮಾರ್ಟಿಂದ ತಂದಿದ್ದು. ಐ ಥಿಂಕ್ ಐ ಜಸ್ಟ್ ಪೇಡ್ 59 rupees ಫಾರ್ ಒಂದು 30 ಪೇಜ್ ಇದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ, ತುಂಬ ತಿಕ್ಕಿದೆ, ಡಿಫ್ರೆಂಟ್ ಒಂದು ತಿಕ್ಕಿರುವಂತಹ ಪೇಪರ್ ಇದು. ಇದರಲ್ಲಿ ಆಲ್ರೆಡಿ ನಾನು ಆವಾಗಲೇ ನಿಮಗೆ ತೋರಿಸ್ದಂಗೆ ಸ್ಲ್ಯಾಂಟಿಂಗ್ ಲೈನ್, ಸ್ಟ್ರೇಟ್ ಲೈನ್ ಅಂದರೆ ಸ್ಟ್ಯಾಂಡಿಂಗ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟ್ ಆ್ಯಂಡ್ ಕರ್ವ್ಸು, ಇದೆಲ್ಲ ಅದಿತಿಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿದೆ. ಅವರು ಅದನ್ನು ಟ್ರೇಸ್ ಸಹ ಮಾಡ್ತಾರೆ. ಈಗ ಕಟ್ಟಿಂಗ್ ಮಾಡುವಾಗ ಈ ಒಂದು ಸ್ಟ್ರೋಕ್ಸ್ನ ಹೇಳ್ಕೊಡೋಣ ಅಂತ ಅದಿತಿಗೆ ಮಾಡ್ತಾ ಇದ್ದೀನಿ. ಕಟ್ಟಿಂಗ್ ಚೆನ್ನಾಗಿ ಕಲ್ತಿದ್ದಾರೆ ಆಲ್ರೆಡಿ. ಯಾಕಂತಂದರೆ ಕ್ಲೇಯಲ್ಲಿ ಮಾಡಿಸಿರೋದ್ರಿಂದ ತುಂಬ ಈಸಿಯಾಗಿ ಕಟ್ಟಿಂಗ್ ಹೇಗೆ ಮಾಡಬೇಕು, ಮಕ್ಳಿಗೆ ಮೊದಲಿಗೆ ನಾವು ಸಿಸರ್ನ ಯಾವ ರೀತಿ ಹಿಡ್ಕೋಬೇಕು, ಯಾವ್ದು ಮೇಲ್ ಬರಬೇಕು, ಯಾವ್ದು ಕೆಳಗಡೆ ಬರಬೇಕು, ಯಾವ ಫಿಂಗರ್ಸು ಯಾವ ಒಂದು ಹೋಲಲ್ಲಿ ಹೋಗಬೇಕು, ಅದನ್ನೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ಅದನ್ನೆಲ್ಲ ನಾನು ಆಲ್ರೆಡಿ ಟ್ರೈನ್ ಮಾಡಿರೋದ್ರಿಂದ ಅದಿತಿಗೆ ಈ ಒಂದು ಥಿಕ್ ಪೇಪರ್ನ ಕಟ್ ಮಾಡೋದು ಅಷ್ಟು ಅವ್ರಿಗೆ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಇದೇ ರೀತಿ ಪ್ರತಿದಿನ ಒಂದೊಂದು ಆ್ಯಕ್ಟಿವಿಟಿ, ಸೆನ್ಸರಿ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡ್ತಿರ್ತೀನಿ, ಫೈನ್ ಮೋಟರ್, ಗ್ರಾಸ್ ಮೋಟರ್. ಆ್ಯಂಡ್ ನೆಕ್ಸ್ಟ್ ನಾನು ಕಾನ್ಸೆಪ್ಟ್ಸು ಸಹ ಅದಿತಿಗೆ ಹೇಳ್ಕೊಡ್ತಾ ಇರ್ತೀನಿ. ಈಗ ಆಲ್ಫಾಬೆಟ್ಸ್ ಇರ್ಬೋದು, ಇಂಗ್ಲೀಷ್ ಆಲ್ಫಾಬೆಟ್ಸ್ ಆ್ಯಂಡ್ ಫೋನಿಕ್ಸ್ನ ಹೇಳ್ಕೊಟ್ಟಿದ್ದೀನಿ ಅದಿತಿಗೆ. ಆ್ಯಂಡ್ ನಾರ್ಮಲ್ ಬೇಸಿಕ್ ಕಾನ್ಸೆಪ್ಟ್ಸ್ ಲೈಕ್ ಜಾನ್ವರಿ, ಫೆಬ್ರವರಿ, ಮಂಡೇ, ಟ್ಯೂಸ್ಡೇ, ಅದನ್ನೆಲ್ಲ ಅದಿತಿ ಅರೌಂಡ್ 1.5 yearsಲ್ಲೇ ಹೇಳ್ತಾ ಇದ್ರು. ಈಗ ಅದನ್ನು ಬ್ರಷ್ ಅಪ್ ಮಾಡ್ತೀವಿ, ಅಂತಂದರೆ ರಿವೈಸ್ ಮಾಡಿ ಇನ್ನು ಮುಂದೆ ಏನು ಕಾಂಪ್ಲೆಕ್ಸ್ ಇದೆಯೋ ಅದನ್ನು ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಅದಿತಿಗೆ ನಾನು ಕರ್ನಾಟಕ ಮಿನಿಸ್ಟರ್ಸ್ ಇರಬಹುದು, ಕ್ಯಾಬಿನೆಟ್ ಮಿನಿಸ್ಟರ್ಸ್, ಈಗ ಕಂಟ್ರೀಸ್ ಆ್ಯಂಡ್ ಇಟ್ಸ್ ಕ್ಯಾಪಿಟಲ್, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಕರ್ನಾಟಕ ಅದರದ್ದು ಸ್ಟೇಟ್ಸು ಮತ್ತು ಕ್ಯಾಪಿಟಲ್, ಕಮ್ಯುನಿಟಿ ಹೆಲ್ಪರ್ಸ್ ಇರ್ಬೋದು, ಅನಿಮಲ್ಸ್ ಆ್ಯಂಡ್ ದೇರ್ ಹೋಮ್ಸು, ಪ್ರಿಪೋಸಿಷನ್ಸು, ಇಮೋಷನ್ಸು ಅಂತಂದರೆ ರಸ ಆ್ಯಂಡ್ ಎಕ್ಸ್ಪ್ರೆಷನ್ಸು, ಇದನ್ನೆಲ್ಲ ಅದಿತಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ.
ರೈಮ್ಸ್ನ ಅದಿತಿಗೆ ನಾನು ಇಂಟ್ರೊಡ್ಯೂಸ್ ಮಾಡಿದಾಗ ತುಂಬ ಚೆನ್ನಾಗಿ ಪಿಕ್ ಮಾಡ್ತಿದ್ರು. ಸೊ ಅದಕ್ಕೋಸ್ಕರನೇ ಒಂದು ಆಲ್ಮೋಸ್ಟ್ ಒಂದು 40-50ವರೆಗೂ ಅದಿತಿಗೆ ರೈಮ್ಸ್ ಬರುತ್ತೆ, ಕನ್ನಡ ಮತ್ತು ಇಂಗ್ಲೀಷು. ಇದನ್ನು ನಾನು ಫೋನ್ ತೋರಿಸಿ ಅಭ್ಯಾಸ ಮಾಡಿಸಿರೋದಲ್ಲ ಅಥವಾ ಹೇಳ್ಕೊಟ್ಟಿರೋದಲ್ಲ. ನಾನು ಕಲ್ತ್ಕೊಂಡು ಅದಿತಿಗೆ ಅವ್ರ ಜೊತೆ ಹಾಡಿ ಅದನ್ನು ಅಭ್ಯಾಸ ಮಾಡಿಕೊಂಡು ನೆನಪಲ್ಲಿ ಇಟ್ಕೊಂಡು ಆಡ್ತಾರೆ. ತುಂಬ ಇಷ್ಟ. ನಾನು ಒಂದು ರೈಮ್ಸ್ನ ಸ್ಟಾರ್ಟ್ ಮಾಡಿದ್ರೆ ಅದಿತಿ ಕಂಪ್ಲೀಟ್ ಎಲ್ಲ ರೈಮ್ಸ್ನ ಹೇಳಿ ಫಿನಿಶ್ ಮಾಡ್ತೀವಿ. ಅಷ್ಟು ಚೆನ್ನಾಗಿ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಸ್ತೋತ್ರಗಳನ್ನು ಸಹ ಹೇಳ್ಕೊಟ್ಟಿದ್ದೀನಿ ಅದಿತಿಗೆ. ಒಂದು ಲ್ಯಾಂಗ್ವೇಜ್ ಇರಬಹುದು, ಅವರ ಒಂದು ಪ್ರೊನೌನ್ಸಿಯೇಷನ್, ಒಂದು ಮಾತಿನ ಸ್ಪಷ್ಟತೆ ಅಂತ ಏನು ಹೇಳ್ತೀವಿ ಅದು ಡೆವಲಪ್ ಆಗೋದಕ್ಕೆ ನನಗೆ ಸ್ತೋತ್ರಗಳು ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಹನುಮಾನ್ ಚಾಲೀಸ ಅದಿತಿಗೆ ಕಂಪ್ಲೀಟ್ ಫುಲ್ಲು ಬರುತ್ತೆ, ಅದನ್ನು ಹೇಳ್ತಾರೆ. ಅದನ್ನು ಮೊಬೈಲಲ್ಲಿ ಅಂತಂದರೆ ಯೂಟ್ಯೂಬಲ್ಲಿ ಹಾಕ್ಬಿಟ್ಟು ನಾನು ಕೇಳಿಸ್ಕೊಳ್ತಾ ಅದನ್ನು ನಾನು ಮತ್ತು ಅದಿತಿ ಇಬ್ಬರು ಹೇಳ್ತೀವಿ. ಸೊ ಹನುಮಾನ್ ಚಾಲೀಸ ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ ನಮಗೆ. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ಕರಾಗ್ರೆ ವಸತಿ ಹೇಳ್ತಾರೆ, ಸರಸ್ವತಿ ನಮಸ್ತುಭ್ಯಂ. ಈ ರೀತಿ ಆ್ಯಕ್ಟಿವಿಟಿ ಮಾಡಿಸೋದಕ್ಕಿಂತ ಮುಂಚೆ ಸರಸ್ವತಿ ನಮಸ್ತುಭ್ಯಂ ಹೇಳ್ತೀವಿ. ಅದಾದಮೇಲೆ ಬೆಳಗ್ಗೆ ಎದ್ದಿದ ತಕ್ಷಣ ವಕ್ರತುಂಡ ಮಹಾಕಾಯ. ಆಮೇಲೆ ಆಯುಷ್ಯ ವೃದ್ಧಿಸೋದಕ್ಕೆ ಓಂ ತ್ರಯಂಬಕಂ ಹೇಳಿಸ್ತೀನಿ. ಅದಾದಮೇಲೆ ಗಣೇಶಂಗೆ ಗಜಮುಖನೇ ಇರಬಹುದು. ಆ್ಯಂಡ್ ಸ್ನಾನ ಮಾಡಿಸ್ಬೇಕ ಗಂಗೆದು ಒಂದು ಸ್ತೋತ್ರ, ಆ್ಯಂಡ್ ಶಾರದಾಂಬೆದು ಬೆನಕ ಈ ರೀತಿ ಸ್ತೋತ್ರಗಳನ್ನ ಹೇಳ್ಕೊಟ್ಟಿರೋದ್ರಿಂದ ಅದಿತಿಗೆ ತುಂಬ ಚೆನ್ನಾಗಿ ಪ್ರೊನೌನ್ಸಿಯೇಷನ್ ಸ್ಪಷ್ಟತೆ ಚೆನ್ನಾಗಿ ಬಂದಿದೆ. ಮೋರ್ ಇಂಪಾರ್ಟೆಂಟ್ ಏನು ಅಂತಂದರೆ ಅದಿತಿ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ಳೋದ್ರಿಂದ ಜನರಲ್ ನಾಲೆಡ್ಜ್ ಕಾನ್ಸೆಪ್ಟನ್ನ ನಾನು ಜಾಸ್ತಿ ಹೇಳ್ಕೊಡ್ತಾ ಇದ್ದೀನಿ. ಈಗ ಶುರು ಮಾಡಿರೋದು ವೆರಿ ರೀಸೆಂಟಾಗಿ ಶುರು ಮಾಡಿರೋದು ಅಂತಂದರೆ ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಅದಾದಮೇಲೆ ಕರ್ನಾಟಕದ CMಗಳು ಯಾರ್ಯಾರು. ಸೊ ಈ ರೀತಿ ಹೇಳ್ಕೊಡ್ತಿರೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ಇಂಟ್ರೆಸ್ಟ್ ಇದೆ. ಅವರು ಅದನ್ನು ನೆನಪಿಸ್ಕೊಂಡು ಅವಾಗವಾಗ ಹೇಳ್ತಾ ಇರ್ತಾರೆ. ಸೊ ಈ ರೀತಿ ಜನರಲ್ ನಾಲೆಡ್ಜ್ ಸಹ ನಾನು ಅದಿತಿಗೆ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಅದು ಪ್ರೋಗ್ರೆಸ್ಸಲ್ಲಿ ನಡೀತಾ ಇದೆ. ಅದಿತಿಯ ಏಜ್ 2.5 ವರ್ಷ. 2.5 ವರ್ಷದಿಂದ 3.5 ವರ್ಷ, 4 ವರ್ಷದ ಮಕ್ಕಳು ಏನೇನೆಲ್ಲ ಕಲಿಬೇಕು, ಈ ಏಜಲ್ಲಿ ಮಕ್ಕಳಿಗೆ ಏನೇನೆಲ್ಲ ಗೊತ್ತಿರಬೇಕು, ಕಲರ್ಸ್ ಇರ್ಬೋದು, ಶೇಪ್ಸ್ ಇರ್ಬೋದು, ಬೇಸಿಕ್ ಒಂದು ನರ್ಸರಿ ಮಕ್ಕಳು ಕಲಿಬೇಕಾಗಿರುವಂತಹ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ನಾನು ಅದಿತಿಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಇನ್ನೂ ಇಂಟ್ರೊಡ್ಯೂಸ್ ಮಾಡೋದು ಕಲಿಸೋದು ಇನ್ನೂ ಜಾಸ್ತಿನೇ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಅದಿತಿಯ ಹೋಮ್ ಸ್ಕೂಲಿಂಗ್ ಜರ್ನಿನಲ್ಲಿ ನಡೀತಾ ಇದ್ದೀವಿ. ದಿಸ್ ಈಸ್ ಆಲ್ ಅಬೌಟ್ ಹೋಮ್ ಸ್ಕೂಲಿಂಗ್, ಅದಿತಿಯ ಹೋಮ್ ಸ್ಕೂಲಿಂಗ್ ಅಂತ ಹೇಳಬಹುದು. ಇನಿಷಿಯಲಿ ನನಗೂ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಅದಿತಿ ಹೇಗೆ ಕಲಿತಾರೆ, ಅದಿತಿ ಅಡ್ಜಸ್ಟ್ ಆಗ್ತಾರಾ, ನನಗೆ ಕೆಪಾಸಿಟಿ ಇದೆಯಾ. ಆ್ಯಕ್ಚುಲಿ ಹೋಮ್ ಸ್ಕೂಲಿಂಗ್ ಮಾಡಬೇಕು ಅಂತಂದರೆ ತುಂಬ ಪೇಷನ್ಸ್ ಇರಬೇಕು. ಮಕ್ಕಳು ಅವರ ಒಂದು ಲರ್ನಿಂಗ್ ಕೆಪಾಸಿಟೀಸ್ಗೆ ಅವರ ಪೇಸ್ನ ಅರ್ಥ ಮಾಡಿಕೊಂಡು ನಾವು ಪ್ಲ್ಯಾನ್ ಮಾಡಬೇಕಾಗತ್ತೆ ಆ್ಯಕ್ಟಿವಿಟೀಸ್ನ. ಈಗ ತುಂಬ ಖುಷಿ ಇದೆ ದಟ್ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಚಾಯ್ಸ್ ಆ್ಯಂಡ್ ರೈಟ್ ಚಾಯ್ಸ್ನ ಮಾಡಿದ್ದೀನಿ. ಅದಿತಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ದಿನಾಗಲೂ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಆ್ಯಂಡ್ ಮಕ್ಕಳಿಗೆ ಹೇಳ್ಕೊಡುವಾಗ ನಮಗೆ ಗೊತ್ತಿಲ್ಲದೆ ಇರೋ ರೀತಿ ಅವ್ರು ಕಲ್ತಿದ್ದಾರೆ ಅಂತ ಗೊತ್ತಾದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಫಾರ್ ಎಕ್ಸಾಂಪಲ್ ಅದಿತಿಗೆ ಆಪೋಸಿಟ್ಸ್ನ ಹೇಳ್ಕೊಟ್ಟಿದ್ದೀನಿ. ಅದೆಲ್ಲ ಹೋಮ್ ಸ್ಕೂಲಿಂಗ್ ಒಂದು ಇದರಲ್ಲಿದೆ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದರೆ ಹೇಳಿ, ಪ್ರತಿದಿನದ ಹೋಮ್ ಸ್ಕೂಲಿಂಗ್ ಆ್ಯಕ್ಟಿವಿಟೀಸ್ ಮಾಡೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಪೋಸಿಟಲ್ಲಿ ವಿಸ್ಪರ್ ಮತ್ತು ಶೌಟ್ ಅಂತ ಒಂದು ಆಪೋಸಿಟ್ಸ್ ಇದೆಲ್ಲ, ಅದನ್ನು ಅದಿತಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಮೊನ್ನೆ ರಾತ್ರಿ ಅದಿತಿಗೆ ನಾನು ಒಂದು ಸ್ಟೋರಿ ಹೇಳ್ತಿದ್ದೆ, ಲಯನ್ ಆ್ಯಂಡ್ ದ ಮೌಸ್ ಸ್ಟೋರಿ. ಸೊ ಅದರಲ್ಲಿ ವಿಸ್ಕರ್ ಅಂತಂದರೆ ಲಯನ್ದು ಮೀಸೆಗೆ ವಿಸ್ಕರ್ ಅಂತ ಹೇಳ್ತಾರೆ ಅಲ್ವಾ. ಸೊ ವಿಸ್ಕರ್ ಅಂತ ಹೇಳಿದ ತಕ್ಷಣ ಕಿವಿಲಿ ಏನೋ ಹೇಳಿದ್ರು, ನಾನು ವಿಸ್ಪರ್ ಮಾಡ್ತೀನಿ. ಅವಾಗ ಅಂದ್ಕೊಂಡೆ ಓಕೆ ಅವರು ವಿಸ್ಪರ್ಗೆ ಅವರು ರಿಲೇಟ್ ಮಾಡಿಕೊಂಡ್ರು, ಅಪ್ಲೈ ಮಾಡಿಕೊಂಡ್ರು ಅಂತ. ಸೊ ತುಂಬ ಖುಷಿ ಇದೆ, ಚೆನ್ನಾಗಿ ಕಲಿತಿದ್ದಾರೆ ಅಲ್ವಾ ಅಂತ. ಸೊ ಮಕ್ಕಳಿಗೆ ಹೋಮ್ ಸ್ಕೂಲಿಂಗ್ ಮಾಡೋದು ನಿಜವಾಗ್ಲೂ ಬೆನಿಫಿಟ್ ಇದೆ. ಏನು ತುಂಬ ಬೆನಿಫಿಟ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಇಷ್ಟು ದಿನದಲ್ಲಿ ಅಂತಂದರೆ, ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬಹುದು ನಾವು ಮಕ್ಕಳ ಜೊತೆ. ನನಗೆ ಒಂದು ಏನು ಖುಷಿ ಅಂತಂದರೆ, ಅಕಸ್ಮಾತ್ ಏನಾದರೂ ಅದಿತಿನ ನಾನು ಸ್ಕೂಲಿಗೆ ಹಾಕ್ಬಿಟ್ಟಿದ್ರೆ, ಲಿಟಲ್ ಎ ಬರ್ತಿದ್ದಾರೆ, ಇನ್ನೇನು ಸ್ಕೂಲ್ ರೀಓಪನ್ ಜಾಯಿನ್ ಆಗುವಂತಹ ಟೈಮ್ಗೆ ಲಿಟಲ್ ಎ ನಮಗೆ ಬರ್ತಾರೆ ಅಂತ ಗೊತ್ತಾದಾಗ ವಿ ವರ್ ಆಲ್ಸೋ ಥಿಂಕಿಂಗ್ ಸ್ಕೂಲಿಗೆ ಹಾಕಬಾರ್ದ ಅಂತ. ಬಟ್ ನಾನು ತುಂಬ ಒಂದು ಪ್ರಾಪರ್ ಸ್ಟ್ಯಾಂಡ್ ತೊಗೊಂಡೆ. ಇಲ್ಲ, ನಾನು ಅದಿತಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀನಿ, ಹೋಮ್ ಸ್ಕೂಲಿಂಗ್ ಮಾಡ್ತೀನಿ ಅಂತ. ಐ ಥಿಂಕ್ ಐ ಹ್ಯಾವ್ ಟೇಕನ್ ಅ ವೆರಿ ಗುಡ್ ಚಾಯ್ಸ್. ಈಗ ಯಾವುದೇ ರೀತಿ ಪ್ರೆಷರ್ ಇಲ್ಲ, ಅದಿತಿ ಚೆನ್ನಾಗಿ ಕಲಿತಿದ್ದಾರೆ. ನಾನು ಪ್ಲ್ಯಾನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ. ನನಗೆ ಪ್ಲ್ಯಾನ್ ಮಾಡೋದಕ್ಕೆ ಏನು ತುಂಬ ಹೆಲ್ಪ್ ಆಗ್ತಿದೆ, ನಾನು ಇಷ್ಟು ಆರ್ಗನೈಸ್ಡ್ ಆಗಿರೋದಕ್ಕೆ ಏನು ಅಂತಂದರೆ, ನಾನು ಎಲ್ಲನೂ ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ. ಸಿನ್ಸ್ ಐ ಆಮ್ ಅನ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆ್ಯಂಡ್ ಈ ಒಂದು ಫೀಲ್ಡಲ್ಲೇ ಇರೋದ್ರಿಂದ ಈ ಏಜ್ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು, ಮಾಂಟೆಸರಿ ಆ್ಯಕ್ಟಿವಿಟೀಸು, ಲೈಫ್ ಸ್ಕಿಲ್ಸು, ಡೈಲಿ ಲಿವಿಂಗ್ ಆ್ಯಕ್ಟಿವಿಟೀಸ್, ಅದನ್ನೆಲ್ಲ ಪ್ಲ್ಯಾನ್ ಗೊತ್ತಿರೋದ್ರಿಂದ ನನಗೂ ಈಸಿ ಆಗ್ತಿದೆ.
ಚೆನ್ನಾಗಿದೆ ಈ ಜರ್ನಿ. ನನಗೂ ಅದಿತಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಕಲಿಕೆ ಆಗುವಂತಹ ಒಂದು ನಾನು ತುಂಬ ಚೆನ್ನಾಗಿ ಪೇಷನ್ಸ್ನ ಕಲಿತಾ ಇದ್ದೀನಿ. ಅವ್ರು ಯಾವ ರೀತಿ ಹೇಳ್ಕೊಡ್ಬೇಕು, ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅದನ್ನೆಲ್ಲನೂ ಕಲಿತಾ ಇದ್ದೀನಿ. ನಿಮಗೆ ಪ್ರಶ್ನೆ ಬರ್ಬೋದು, ಎಲ್ಲ ಮಕ್ಳುಗಳ್ಗೂ ಹೋಮ್ ಸ್ಕೂಲಿಂಗ್ ಮಾಡ್ಬೋದಾ ಅಂತ. ಖಂಡಿತವಾಗ್ಲೂ ಎಲ್ಲ ಮಕ್ಳುಗಳ್ಗೂ ಹೋಮ್ ಸ್ಕೂಲಿಂಗ್ ಮಾಡ್ಬೋದು. ಯಾವ ಮಕ್ಕಳು ಇವಾಗ ಅದಿತಿ ಏನು ಸ್ಪೆಷಲ್ ಅಲ್ಲ, ಅದಿತಿ ಒಬ್ಬರೇ ಕಲಿತಾರೆ ಅಂತ ಇಲ್ಲ, ಏನೂ ಇಲ್ಲ. ಎಲ್ಲ ಮಕ್ಳುಗಳ್ಗೂ ಕೆಪಾಸಿಟಿ ಇರುತ್ತೆ. ಆದರೆ ಆ್ಯಸ್ ಅ ಪೇರೆಂಟ್ ಆಗಿ ನೀವು ಎಷ್ಟು ಪೇಷನ್ಸ್ ಆಗಿ ಮಕ್ಕಳಿಗೆ ಹೇಳ್ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಲ ನನಗೂ ಪೇಷನ್ಸ್ ಹೋಗುತ್ತೆ, ತಾಳ್ಮೆ ಹೋಗುತ್ತೆ. ಬಟ್ ಆಮೇಲೆ ಯೋಚನೆ ಮಾಡ್ತೀನಿ, ದಿಸ್ ಇಸ್ ವಾಟ್ ಐ ಹ್ಯಾವ್ ಚೋಸನ್ ಅಲ್ವಾ, ನಾನು ಚೂಸ್ ಮಾಡಿರೋದು. ಸ್ಕೂಲಿಗೆ ಕಳಿಸಿದ್ರೆ ಶಿ ವುಡ್ ಹ್ಯಾವ್ ಲರ್ನ್ಟ್ ಇನ್ ಡಿಫ್ರೆಂಟ್ ವೇಸ್. ಬಟ್ ನಾನು ಇದನ್ನು ಚೂಸ್ ಮಾಡ್ಕೊಂಡಿರೋದ್ರಿಂದ ಅವ್ರಿಗೆ ಯಾವ ರೀತಿ ಬೇಕು, ಅದಕ್ಕೆ ಏನೇನು ಬೇಕು, ಟಾಯ್ಸ್ ಇರಬಹುದು, ಮೆಟೀರಿಯಲ್ಸ್ ಇರ್ಬೋದು, ಅದನ್ನೆಲ್ಲ ನಾನು ಪರ್ಚೇಸ್ ಮಾಡಿ ಆ ಒಂದು ಸ್ಕೂಲ್ಗೆ ಇನ್ವೆಸ್ಟ್ ಮಾಡೋ ಬದಲು ನಾನು ಈ ರೀತಿ ಟಾಯ್ಸ್ಗಳಿಗೆ, ಮೆಟೀರಿಯಲ್ಸ್ಗಳಿಗೆ ಇನ್ವೆಸ್ಟ್ ಮಾಡಿಕೊಂಡು ನಾನು ಅದಿತಿಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಇದನ್ನು ಮಾಡ್ಬೋದು, ನಿಜವಾಗ್ಲೂ ಈಸಿ ರೀತಿಯಲ್ಲೇ ಮಾಡ್ಬೋದು. ನಿಮಗೆ ಹೆಲ್ಪ್ ಬೇಕಿದ್ರೆ ಖಂಡಿತವಾಗ್ಲೂ ನನ್ನನ್ನು ಕೇಳಿ, ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನಾನು ಅದ್ರ ಬಗ್ಗೆ ಡೀಟೇಲ್ ವಿಡಿಯೋ ಮಾಡ್ತೀನಿ. ಆ್ಯಂಡ್ ಹೇಗೆ ಪ್ಲ್ಯಾನ್ ಮಾಡಬೇಕು, ಈಗ ನಿಮ್ಮ ಮಗು ಅಕಸ್ಮಾತ್ ಏನಾದರೂ 1.5 ವರ್ಷ 2 ವರ್ಷದ ಮಗು ಇದೆ ಅಂತಂದರೆ ಯಾವ ರೀತಿ ಹೋಮ್ ಸ್ಕೂಲಿಂಗ್ ಮಾಡಬೇಕು, ಆ ಮಗುಗೆ ಏನು ಹೇಳ್ಕೊಡ್ಬೇಕು, ಬೇಸಿಕ್ಕಾಗಿ ಏನು ಹೇಳ್ಕೊಡ್ಬೇಕು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆವಾಗ ನೀವು ನಿಮ್ಮ ಮಕ್ಳುಗಳಿಗೆ ಹೋಮ್ ಸ್ಕೂಲಿಂಗ್ ಮಾಡ್ಬೋದು. ಪ್ರೀ ಸ್ಕೂಲಿಗೆ ಕಳಿಸೋದು ತಪ್ಪ ಅಂತ ಕೇಳೋದಾದರೆ ಇಲ್ಲ, ಇಟ್ ಡಿಪೆಂಡ್ಸ್ ಆನ್ ನಿಮ್ಮ ಒಂದು ಅವೈಲಬಿಲಿಟಿ. ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡೋದಕ್ಕಾಗಲ್ಲ ಅಂತಂದರೆ ನೀವು ಪ್ರೀ ಸ್ಕೂಲ್ನ ಚೂಸ್ ಮಾಡ್ಬೋದು. ಬಟ್ ನಾನು ಹೇಳ್ತೀನಿ ಕೇಳಿ, 6 ವರ್ಷ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಕ್ಕಳು ನಾವು ಇರಿಸ್ಕೊಳ್ತೀವಿ ಅಂತಂದ್ರೂ ಇರಲ್ಲ, ಕಳಿಸ್ಲೇಬೇಕಾಗತ್ತೆ ಫಾರ್ಮಲ್ ಸ್ಕೂಲ್ಸ್ಗೆ. ಅಲ್ಲಿವರೆಗೂ ಮಕ್ಕಳಿಗೆ ಹೋಮ್ ಸ್ಕೂಲಿಂಗ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಾಂಡಿಂಗ್ ಬೆಳೆಯುತ್ತೆ. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ. ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ಟ್ರೈ ದಿಸ್. ಮುಂದಿನ ವೀಡಿಯೋಸಲ್ಲಿ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.